ಹಾಯ್ ಹಲೋ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದೀನಿ ನೋಡ್ರಿ. ಇವತ್ತು ರೀ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ನನ್ನ ಮಕ್ಕಳು ಟಿಫಿನ್ ಡಬ್ಬಿಗೆ ಅಂತಂದು ಆಲೂಗಡ್ಡೆ ಪಲ್ಯ ಮಮ್ಮಿ ಮತ್ತು ಚಪಾತಿ ಮಾಡಂದಿದ್ರಿ, ಅದನ್ನು ಮಾಡಾಕತ್ತೀನಿ ನೋಡ್ರಿ. ಫಸ್ಟಿಗೆ ಚಪಾತಿ ಹಿಟ್ಟು ನಾದಿ ಒಂದು 5 ನಿಮಿಷ ನೆನೆ ಇಟ್ರಿ 2 ಉಳಿ ಮಾಡ್ಕೊಂಡು ಚಪಾತಿ ಲಟ್ಸ್ಕೊಳಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ಇದ್ರಾಗ ನಾವು ಹಿಟ್ಟು ಹಚ್ಚಿನೂ ಮಾಡ್ಕೋತೀರಿ ಚಪಾತಿ ರೀ, ಈ ಕಡೆ ಎಣ್ಣೆ ಹಚ್ಚಿನೂ ಚಪಾತಿ ಮಾಡ್ಕೋತೀರಿ. ಅದು ಚಲೋ ಆಗುತ್ತೆ ಇದು ಚಲೋ ಆಗುತ್ತೆ ರೀ. ಇದು ಟಿಫಿನ್ ಡಬ್ಬಿಗೆ ಮಕ್ಕಳಿಗೆ ಚಲೋ ಆಗುತ್ತೆ, ಕಟ್ ಮಾಡ್ಕೊಂಡು ತಿಂತಾರೆ ಅಂತಂದು ಅವ್ರಿಗೆ ಹಿಂಗೆ ಹಿಟ್ಟು ಹಚ್ಚಿ ಮಾಡಿಕೊಡ್ತೀನಿ ರೀ. ಇನ್ನೊಂದು ಸತಿ ಇನ್ನೊಂದು ರೆಸಿಪಿ ಹೇಳ್ಕೊಡ್ತೀನಿ ನೋಡ್ರಿ. ಎಣ್ಣೆ ಹಚ್ಚಿ ಮಾಡೋರು ಚಪಾತಿ ಹೇಳ್ಕೊಡ್ತೀನಿ ರೀ. ಮತ್ತು ಹಂಚ್ಕಾದಾದ್ಮ್ಯಾಗನ ಹಿಂಗೆ ಚಪಾತಿ ಒಂದು ಸ್ವಲ್ಪ ಫಾಸ್ಟ್ ಮೀಡಿಯಮ್ ಇಟ್ರೊಳಗೆ ಇಟ್ಕೊಂಡು ಚಪಾತಿ ಬೇಯಿಸ್ಕೋಬೇಕು ನೋಡ್ರಿ. ನನ್ನ ಮಕ್ಕಳು ವ್ಯಾನ್ ಬರುತ್ತೆ ಅಂತಂದು ಜಲ್ದಿ ಮಾಡಾಕತ್ತೀನಿ ನೋಡ್ರಿ. ಚಪಾತಿ ರೆಡಿ ಆದ ಕೂಡ ನಾ ಈ ಕಡೆ ಆಲೂಗಡ್ಡೆ ಪಲ್ಯಗೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ ನೋಡ್ರಿ. ಆಲೂಗಡ್ಡೆ ರೀ ಮತ್ತು ವಟಾಣಿ ಕಾಳು ರೀ ಮತ್ತು ಒಂದು ಉಳ್ಳಿಗಡ್ಡೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ, ಒಂದು ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡಿರಿ, ಒಂದು 2 ಆಲೂಗಡ್ಡೆ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ ನೋಡ್ರಿ. ಮ್ಯಾಗಿನ ಸೊಪ್ಪಿ ತಕ್ಕೊಂಡ್ರಿ. ಮತ್ತು ಗ್ಯಾಸ್ ಹಚ್ಕೊಳ್ಳೇನ ರೀ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಕಾದಾದ್ಮ್ಯಾಗನ ರೀ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮ್ಯಾಗನ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಜೀರಿಗೆ ಸಾಸಿವೆ ಹಾಕ್ಕೊಳ್ಳೇನ ರೀ ಈ ಕಡೆ ಒಂದು ಉಳ್ಳಿಗಡ್ಡೆ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ ನೋಡ್ರಿ, ಅದು ಹಾಕ್ಕೊಳಕತ್ತೀನಿ ನೋಡ್ರಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡತ್ತೀನಿ ನೋಡ್ರಿ ಎಣ್ಣೆ ಒಳಗೆ. ಹಿಂಗೆ ಫ್ರೈ ಆದ್ಕೊಳ್ಳೇನ ರೀ ಟೊಮೊಟೊ ಹಾಕ್ಕೋಬೇಕು ನೋಡ್ರಿ. ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗುವಂಗೆ ಮಾಡ್ಕೋಬೇಕು ನೋಡ್ರಿ. ಮತ್ತು ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿರಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು ನೋಡ್ರಿ. ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕಿ ಮತ್ತು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ್ಕೊಳ್ಳೇನ ರೀ ಎಣ್ಣೆ ಒಳಗೆ ಮಿಕ್ಸ್ ಆದ್ಕೊಳ್ಳೇನ ರೀ ಒಗ್ಗಡಿ ನಮ್ಮ ಉತ್ತರ ಕರ್ನಾಟಕ ಸೈಡು ನಮ್ಮ ಮಸಾಲೆ ಖಾರ ಯೂಸ್ ಮಾಡ್ತೀರಿ ನೀವು. ಗರಂ ಮಸಾಲ ರೀ ಮತ್ತು ರೆಡಿಮೇಡ್ ಪೌಡ್ರ್ ಇದನ್ನ ಬರ್ತೈತೆ ನೋಡ್ರಿ ಖಾರದ ಪೌಡ್ರ್, ಅದು ಯೂಸ್ ಮಾಡ್ರೂ ಟೇಸ್ಟ್ ಆಗುತ್ತೆ ರೀ. ಹಂಗೂ ಮಾಡ್ಬೋದು ರೀ. ಈ ಕಡೆ ಆಲೂಗಡ್ಡೆ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡು ನೋಡ್ರಿ ಹಾಕಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡ್ಕೊಂಬಿಡ್ಬೇಕು ರೀ. ಒಂದೆರಡು ನೀರೊಳಗೆ ತೊಳೆದು ಆಲೂಗಡ್ಡೆ ಒಂದೆರಡು ನೀರೊಳಗೆ ತೊಳೆದು ಇಟ್ಕೋಬೇಕ್ರಿ. ಯಾಕಂದ್ರೆ ಹಂಗೆ ಹಾಕ್ಕೋಬಾರ್ದು ರೀ. ಮತ್ತು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗನ ಈ ಕಡೆ ಒಂದು ಸ್ವಲ್ಪ ಎಷ್ಟು ಕ್ವಾಂಟಿಟಿ ಐತೆ ನೋಡ್ರಿ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಳಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ರೀ
ಆಲೂಗಡ್ಡೆ ಎಲ್ಲ ಬೇಯ್ಬೇಕತ್ತಂದ್ರಿ. ಅದಾದ ಕೂಡಲೇ ರೀ ವಟಾಣಿ ಹಾಕೊಳಕತ್ತೀನಿ ನೋಡ್ರಿ. ಹಸಿ ವಟಾಣಿ ಹಾಕೊಳಕತ್ತೀನಿ ರೀ. ಅದನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಳಕತ್ತೀನಿ ನೋಡ್ರಿ. ಉಪ್ಪು ಹಾಕ್ಕೊಂಡಿದ್ದಾದ್ಮ್ಯಾಗನ ರೀ ಈ ಕಡೆ ನಾವು ಶೇಂಗಾ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿ ನೋಡ್ರಿ, ಅದನ್ನು ಹಾಕ್ಕೋಬೇಕ್ರಿ. ಒಂದು ಸ್ವಲ್ಪ ಮಿಕ್ಸರಿಗೆ ಶೇಂಗಾ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿ ನೋಡ್ರಿ, ಅದನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ಇದು ಭಾಳ ಈಸಿ ಮೆಥಡ್ ಐತ್ರಿ. ಇದು ಎಲ್ಲರಿಗೂ ಜಲ್ದಿ ಇದಕ್ಕೆ ಹೋಗ್ತಾರೆ ನೋಡ್ರಿ. ಏನಂದ್ರೆ ರೀ ಕಾಲೇಜ್ಗೆ ಹೋಗಿ ಒಬ್ರೊಬ್ರು ಇರ್ತಾರೆ ನೋಡ್ರಿ ಹುಡುಗಿಯರು ರೂಮ್ನಾಗ ರೀ, ಅವ್ರಿಗೆ ಈಸಿ ಮೆಥಡ್ಲೆ ಮಾಡ್ಕೋಬೋದು ತಂದು ಹೇಳ್ಕೊಡಕತ್ತೀನಿ ನೋಡ್ರಿ. ಮತ್ತು ಬೆಳಗ್ಗೆ ಮಕ್ಕಳ ಟಿಫಿನಿಗೆ ಅಂತಂದು ಏನು ಮಾಡ್ಕೋಬೇಕಂತಾರೆ ನೋಡ್ರಿ, ಅವ್ರಿಗೂ ಈಸಿ ಆಗ್ಲಂತ ಹೇಳ್ಕೊಡಕತ್ತೀನಿ ನೋಡ್ರಿ. ಇದು ಸೇಮ್ ಇದನ್ನ ಕುರ್ಮ ಹೆಂಗಿರ್ತೈತಿ ನೋಡ್ರಿ ಆ ಟೈಪು ಟೇಸ್ಟ್ ಬರುತ್ತೆ ರೀ ಹಿಂಗೆ ಮಾಡ್ಕೊಂಡೀವಿ ಅಂದ್ರೆ ರೀ. ಆಲೂಗಡ್ಡೆ ಕುರ್ಮಾಗತ್ತೇನೆ ಟೇಸ್ಟ್ ಬರುತ್ತೆ ರೀ. ಒಂದ್ಸತಿ ನೀವು ಟ್ರೈ ಮಾಡಿ ನೋಡ್ರಿ. ಅದಾದ ಕೂಡ ಒಂದು 5 ನಿಮಿಷ ಆಲೂಗಡ್ಡೆ ಬೇಯ್ಬೇಕು ನೋಡ್ರಿ. ಕುದಿ ಒಳಗೆ ಇಟ್ಕೋಬೇಕ್ರಿ. ಟೋಪನ್ ಡಬ್ಬಿ ಮ್ಯಾಗ ಒಂದು ಈ ಕಡೆ ಟಿಫಿನ್ ಡಬ್ಬಿಗೆಲ್ಲ ರೆಡಿ ಮಾಡ್ಕೊಂಬಿಡ್ಬೇಕು ನೋಡ್ರಿ. ಆಲೂಗಡ್ಡೆ ಪಲ್ಯನೂ ರೆಡಿ ಆಯ್ತು ರೀ, ಚಪಾತಿನೂ ರೆಡಿ ಆಯ್ತು ನೋಡ್ರಿ. ಮಕ್ಕಳ ಟಿಫಿನಿಗೆಲ್ಲ 2:30 ಚಪಾತಿ ಕಟ್ಟಕತ್ತೀನಿ ನೋಡ್ರಿ ಅವ್ರ ಟಿಫಿನಿಗೆ ರೀ. ಎಲ್ಲ ಇಲ್ಲೇ ಕಟ್ ಮಾಡಿ ಡಬ್ಬಿಗೆ ಹಾಕಕತ್ತೀನಿ ನೋಡ್ರಿ ಅವ್ರ ಟಿಫಿನಿಗೆ ರೀ. ಯಾಕಂದ್ರೆ ಅವ್ರಿಗೆ ಈಸಿ ಹಂಗೆ ತಿನ್ನುವಂಗೆ ಆಗ್ಲಂತಂದು ಇಲ್ಲೇ ಕಟ್ ಮಾಡಿ ಹಾಕಿಬಿಡ್ತೀನಿ ರೀ. ಈ ಕಡೆ ಆಲೂಗಡ್ಡೆ ಪಲ್ಯನೂ ರೆಡಿ ಆಗಿತ್ತು ನೋಡ್ರಿ, ಅದನ್ನು ಹಾಕೋಬೇಕು ನೋಡ್ರಿ. ಹಾಕೊಳಕತ್ತೀನಿ ನೋಡ್ರಿ ಅವ್ರ ಟಿಫಿನಿಗೆ. ಒಂದು ಸ್ವಲ್ಪ ಏನರ ಮಿಸ್ಟೇಕ್ ಆದರೆ ಎಲ್ಲರೂ ಕ್ಷಮೆ ಮಾಡಿರಿ. ಯಾಕಂದರೆ ನಾನು ಈಗ ಫಸ್ಟ್ ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ರೀ, ಒಂದೊಂದು ಮಾತು ಮಿಸ್ಟೇಕ್ ಬರುತ್ತೆ ರೀ. ಮತ್ತು ಈ ಕಡೆ ರೆಡಿ ಮಾಡ್ಕೊಂಡು ಆಲೂಗಡ್ಡೆ ಪಲ್ಯನೂ ಹಾಕ್ಕೊಂಡು ಮಕ್ಕಳ ಟಿಫಿನ್ ಡಬ್ಬಿ ರೆಡಿ ಆಯ್ತು ನೋಡ್ರಿ. ಪೂರ್ತಿ ನನ್ನ ಬ್ಲಾಗ್ ಪೂರ್ತಿ ನೋಡ್ರಿ ಅಂತಂದು ಎಲ್ಲರಿಗೆ ಕೇಳ್ಕೊಳಕತ್ತೆ ನೋಡ್ರಿ. ಟಿಫಿನ್ ಡಬ್ಬಿ ರೆಡಿ ಆಗುತ್ತಕ್ಕ ರೀ 9 ಗಂಟೆ ಹೆಂಗೆ ಆಗುತ್ತಂತ ಗೊತ್ತಾಗೋದಿಲ್ಲ ನೋಡ್ರಿ. ಮಕ್ಕಳು ಟಿಫಿನ್ ಡಬ್ಬಿ ರೆಡಿ ಆಗುತ್ತಕ್ಕ ರೀ ಎಷ್ಟು ಜಲ್ದಿ ಹೇಳ್ತೀವಂದ್ರೂ ಅಲ್ಲಿಗೆ ಬರುತ್ತೆ ರೀ 9 ಗಂಟೆ ಅಂದ್ಬಿಟ್ಲೇನು. ಅವ್ರಿಗೆ ಸ್ನಾನ ಮಾಡಿಸ ಟಿಫಿನ್ ರೆಡಿ ಮಾಡು ಅದು ಮಾಡು ಅಂತ ಟೈಮನ್ನು ಹೆಂಗಾಗುತ್ತಂತ ಗೊತ್ತಾಗೋದಿಲ್ಲ ರೀ ಬೆಳಗ್ಗೆ. ಯಾರಿಗ್ರಿ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಮುಂದಿನ ಬೆಲ್ ಐಕಾನ್ನು ಕ್ಲಿಕ್ ಮಾಡಿರಿ. ಯಾಕಂದ್ರೆ ಮುಂದಿನ ಬ್ಲಾಗ್ ನಾ ಏನು ಹಾಕಿದ್ದು ನಿಮಗೆ ಜಲ್ದಿ ತಲುಪ್ತೈತ್ರಿ. ಎಲ್ಲರೂ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರಿಗೂ ಬಾಯ್ ಅಂತ ಹೇಳ್ತೀನಿ ನೋಡಿ.